ಅನ್ಸತ್ತೈತೆ ಅಂತಾನ ಅಹಮದ್ನಗರ ಹತ್ರ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಎಲ್ಲ ಒಟ್ಟಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಪಂಡ್ರಾಪುರ ಮೇಲೆ ಗಾಡಿಗಳು ಬಿಡ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಎಲ್ಲ ಸೈಡ್ ಹಾಕೊಂಡು ಗಾಡಿಗಳು. ಗೋವಾ ಬಸ್ ಅವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಗುರು ಇನ್ನೊಂದು ವಿಡಿಯೋಗೆ ಸ್ವಾಗತ. ಈಗ ಬರೋಡದಲ್ಲಿ ಟೊಮೊಟೊ ಖಾಲಿ ಮಾಡ್ಕೊಂಡು ಸೀದಾ ಸೂರತ್ಗೆ ಬಂದು ಗೊತ್ತಿದ್ದಂಗೆ ಗಾಡಿಗಳು ಜಾಸ್ತಿ ಇತ್ತು. ಹಂಗೂ ಲೋಡ್ ಆಯಿತು ಇಲ್ಲಿಗೆ ಬೆಂಗಳೂರಿಗೆ 8.5 ಟನ್ನು. ಈಗ ಊಟ ಮಾಡೋಣ ಅಂತ ನಿಲ್ಸೋರು ಜನ ಅನ್ನ ಮಾಡ್ಕೊಂಡಿದ್ದು, ಅದನ್ನೇ ಊಟ ಮಾಡ್ತಾಯಿದ್ದೀವಿ. ಇಲ್ಲಿ ಲೋಡ್ ಮಾಡ್ತಾವ್ರೆ ನೋಡಿ. ಇದು ಫೈನಲಿ ಲೋಡ್ ಆಯಿತು. ಟಾರ್ಪಲ್ ಹಾಕೊಂಡು ಹೊರಡ್ಬೇಕು ಈಗ ನೋಡಿ. ಲೋಡ್ ಆಯಿತು, ಬಿಲ್ಲು ಅಲ್ಲಿ ಇಸ್ಕೊಬೇಕು. ಲೋಡ್ ಮಾಡ್ಕೊಂಡು ಸೀದಾ ಹೋಗೋದೆ, ನೋಡಬೇಕು ಹೋಗೋದ ಅವ್ರನ್ನ ಕಾಯ್ಬೇಕಂತ. ಬಟ್ಟೆ ಗಿಡ ಹಂಗೆ ಸ್ನಾನ ಮಾಡೋದಾಗಿದ್ರು ನೋಡಿ. ಬಟ್ಟೆ ತಂದಿದ್ರೆ ಸ್ನಾನ ಮಾಡೋದಾಯ್ತಲ್ವಣ? ಚೆನ್ನಾಗಲ್ವ ನೀರು? ಚರಂಡಿ ನೀರು ಎನ್ಸತ್ತೈತೆ ಅಂತಾನ ನೋಡೋದ ಹೆಂಗೈತೆ ಒಳ್ಳೆ. ಹಾಂ ಎಷ್ಟಪ್ಪ ಐತೆ? ಊದ್ಕೊಂಡಿರೋದು ಸತ್ತಿ ರೋಡ್ ಇರೋಕ್ಕಂತೆ ಬೆಂಗಳೂರು ಹೋಗ್ಬೋದು. ಕಾರ ತಡಿ ರೈಟ್ ಕೇಳ್ಕೊಂಡಿವಂತೆ ಕೆಸರು ತಡಿಯೋಣ. ಬಂದ್ಮೇಲೆ ಹೋಗಿವಂತೆ ಹೆಂಗೈತೆ. ಅವ್ನು ಅಲ್ಟೆ ಹೋದಲ್ಲ ರೈಟ್ಗೆ. ಸ್ವಲ್ಪ ದನ ಎದೊಳ್ತಾನೆ ಇಲ್ಲ, ಕೆಸರು ಸಿಗಾಕೊಂಬಿಟ್ಟೈತೆ. ಸೂರತ್ ಬಿಟ್ಟ ಮೇಲೆ ಎಲ್ಲ ಡೀಸೆಲ್ ಹಾಕ್ಸ್ದು. ಡೀಸೆಲ್ ಹಾಕ್ಸ್ಕೊಂಡು ಎರಡು ಬಿಲ್ ಹಾಕೋಬೇಕು. ಎರಡು ಬಿಲ್ ಹಾಕ್ಕೊಂಡು ಇನ್ನು ಹಾಕೊಂಡಿದ್ದು ಹಾಕಬೇಕು. ನಮ್ಮ ಪ್ರತಾಪಣ್ಣವರು ಗಾಡಿ ತೊಳಿತವ್ರೆ ನೋಡಿ. ಫುಲ್ಲು ಕೆಸರಿಗೆ ಇದಾಗ್ಬಿಟ್ಟಿದ್ದು ಗುರು. ಇನ್ನೂ ಐತೆ ಸ್ವಲ್ಪ ಆ ಕಡೆ ಒಳ್ಳೆ ಗುರು. ಇವಾಗ ವಲ್ಸಾಡ್ ಬಿಟ್ಟು ಧರಂಪುರ ಒಳಗೆ ಹೋಗ್ತಾ ಇದ್ದೀವಿ. ನಮ್ಮ ಪ್ರತಾಪಣ್ಣಂದು ಧರಂಪುರ ಲಾಸ್ಟು. ಆಮೇಲೆ ಮೊಸರನ್ನ ತಿಂದು ಮಲಿಕೊಳ್ಳೋದು ಬೆಳಗ್ಗೆ ತಗ. ಇನ್ನು ಬಿಜಾಪುರ್ಗೆ ಹೋಗಿ ಸ್ವಲ್ಪ ಆರನ್ನು ಒಂಚೂರು ಎಡಿಟ್ ಮಾಡಿಸ್ಬೇಕು ಸಿಸ್ಟಮಲ್ಲಿ. ಇವಾಗ ನಾಸಿಕ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ 10 ಗಂಟೆಗೇ ಆಲೇ ಒಂಥರ ಹಿಮ ಬಿದ್ದಂಗೆ ಬೀಳ್ತಾ ಇದೆ. ರೋಡ್ ಏನೋ ಕಾಣಿಸ್ತಾಯಿಲ್ಲ, ಆಪೋಸಿಟ್ ನೋಡಿ. ಇವಾಗ ಟೈಮ್ ಬಂದು 1:30 ಗುರು. ಈಗ ನಾಸಿಕ್ ಬಿಟ್ಟ ಮೇಲೆ ಅಹಮದ್ನಗರ ರೋಡಲ್ಲಿ ನಾನು ಗಾಡಿ ಎತ್ಕೊಂಡೆ. ಇಲ್ಲಿಂದ ನಾನು ಓಡಿಸ್ತೀನಿ. ಇನ್ನು ಬೆಳಗ್ಗೆ ತನಕ ನಮ್ಮ ಪ್ರತಾಪಣ್ಣ ಮಲಿಕಂತಾರೆ ನೋಡಿ. ಇಲ್ಲೂ ಸಿಕ್ಕಾಪಟ್ಟೆ ಮಳೆ ಗುರು, ಮಳೆನೇ ಕಮ್ಮಿ ಆಗಿಲ್ಲ ನೋಡಿ. ಮತ್ತು ಇಲ್ಲಿ ನಿದ್ದೆ ಬರ್ತಾಯಿದೆ ಅಂತೇಳಿ ಟೀ ಕುಡಿಯೋಣ ಅಂತ ಅಹಮದ್ನಗರ ಹೈವೇಲಿ. ಪ್ರತಾಪಣ್ಣ ಅಹಮದ್ನಗರ ಎಕ್ಸ್ಪ್ರೆಸ್ ಹೈವೇಗೆ ಎಂಟ್ರಿ ಆದೆ. ಇಲ್ಲೆಲ್ಲ ಒಂಚೂರು ಟೋಲ್ ಹತ್ರ ಹೋಗ್ಬಿಟ್ಟು ಒಂದು 2 ಅವರ್ ಮಲಗಬೇಕು. ನಮ್ಮ ಅವೇಜಣ್ಣ ಮತ್ತು ನಮ್ಮ ಸಂಜೀಮನವ್ರು ಬರ್ತಾವ್ರೆ, ಅವ್ರನ್ನ ಹಂಗೆ ಕರ್ಕೊಂಡು ಹೋಗ್ಬೇಕು. ದಿ ನೆಕ್ಸ್ಟ್ ಡೇ ಅಹಮದ್ನಗರ್ ಬಿಟ್ಟ ಮೇಲೆ ನಮ್ಮ ಪ್ರತಾಪಣ್ಣನ ಒಬ್ಬರು ಸಹ ಬೆಳಿಗ್ಗೆನೇ ಎದೊಳ್ಳಿಲ್ಲ. ತಿರ್ಗಿ ಅಲ್ಲೇ ಟೋಲ್ ಹತ್ರ ಹಾಕಿ ಮಲಗಿದ್ದೆ. ಈಗ 10 ಗಂಟೆ. ಈಗ ಎಲ್ಲರೂ ಬಂದವ್ರೆ, ನಮ್ಮ ಬೆಟಾಲಿಯನು ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕೀಗ. ಗಾಡಿ ಅಡುಗೆ ಮಾಡ್ಕೊಂಡು ಹೋಟ್ಲಲ್ಲಿ ಮಾಡೋಣ ಅಂತಾರೆ. ನಮ್ಮ ಅವೇಜ್ ಗಾಡಿ ಪಂಚರ್ ಆಗ್ಬಿಡಿ ಒಳಗಡೆ ನೋಡಿ. ನಮ್ಮ ಹೊಸ ಸ್ಟಿಕ್ಕರ್ ರೈಟಿಂಗ್ ಎಲ್ಲ ಮಾಡಿಸ್ಬಿಟ್ಟವ್ರೆ ಅಣ್ಣ. ನಮ್ಮ ಅವೇಜಣ್ಣ ಗಾಡಿ ಟೈರ್ ಪಂಚರ್ ಅಷ್ಟೊತ್ತಿಗೆ ಇಲ್ಲೇ ಊಟ ಮಾಡೋಣ ಅಂತ ಬಂದು ಡಾಬಾದಲ್ಲಿ. ಎಲ್ಲ ನಮ್ಮ ಬೆಟ್ಟನೇ ಇಲ್ಲೇ ಐತೆ. ಒಂದು 5-6 ಗಾಡಿ ನಮ್ಮ ಗಾಡಿ ಅಲ್ಲಿ ನಿಲ್ಸಿದ್ದೀವಿ ನೋಡಿ. ನಮ್ಮ ಅವೇಜಣ್ಣವ್ರು ಏನೋ ಕಾಮಿಡಿ ಮಾಡ್ತಾರೆ, ನಾವು ಗೊತ್ತಲ್ಲ ಅಂತ. 3 ಜನ ಡ್ರೈವರ್ ಗುರು ಅವ್ರ ಗಾಡಿ. ಈಗ ನಾಷ್ಟ ಮಾಡಿದ್ದಾಯಿತು. ಟೈಮ್ ಬಂದು 1:30 ನಾಷ್ಟ ಮಾಡಿದ್ದೀವಿ ನೋಡಿ. ವೀಡಿಯೋ ಮಾಡೋಣ ಅಂತ ಹೇಳ ಗಾಡಿ ಎಲ್ಲ ಸೈಡ್ ಹಾಕಿದ್ದೀವಿ. ನಾವು 2 ಬರಬೇಕು. ಯಾಕೆ ನೋಡಿ, ಅಣ್ಣ ಇವ್ರ ಅಣ್ಣ ಅವ್ರ ತಮ್ಮ ನೋಡಿ.
ಗಾಡಿನ ನಮ್ಮ ಪ್ರತಾಪಣ್ಣನ ಕಳಿಸಿ ನಾನು ನಮ್ಮ ಫ್ರೆಂಡ್ ಗಾಡಿಗೆ ಬಂದಿದ್ದೀನಿ. ನಾನು ನಮ್ಮ ತಂದೆ ಎಲ್ಲರೂ ನೋಡಿ. ಆರ್ಮಿ ಇರೋದು ಗುರು. ನಾವೆಲ್ಲ ಈ ಕಡೆ ಹತ್ತುತ್ತಾ ಇದ್ದೀವಿ. ನಾನು ತಂಜಿಮಣ್ಣ ಗುರು ಕರ್ಮಲ್ ಹತ್ರ, ಸೋಲಾಪುರಿಂದ ಹಿಂದೆ ಕರ್ಮಲ್ ಹತ್ರ ಎಲ್ಲ ಪಾದಯಾತ್ರೆ ಹೋಗ್ತಾರೆ. ಯಾವುದೊಂದು ದೇವಸ್ಥಾನ ಅಂತ ಈ ಕಡೆ ನೋಡಿ. ಎಲ್ಲ ನಾವು ನಮ್ಮ ಕಡೆ ದೇಸಿ ಹಾಕೊಂಡು ಕೂತಿದ್ದೀವಿ. ನಾನು ತಂಜಿಮಣ್ಣ, ನಮ್ಮ ಅವೇಜಣ್ಣವರು ಯಾವುದೋ ಫಿಲಮ್ ಹಾಕಿದ್ರು ನೋಡ್ತಾ ಇದ್ದೀವಿ ಎಲ್ಲ ಜೊತೆ ಒಟ್ಟಿಗೆ. ನಮ್ಮನ್ನ ಇಂಗ್ಲೀಷಲ್ಲಿ ಯಾರ ಜೊತೆ ಮಾತಾಡ್ತವ್ರೆ, ಗರ್ಲ್ ಫ್ರೆಂಡ್ ಜೊತೆ. ನಮ್ಮದು ಲೈವ್ ಆನ್ ಆಗಲ್ಲ, ಏನು ಮಾಡೋದು ಇನ್ಸ್ಟಾಗ್ರಾಮಲ್ಲಿ. ನೋಡಿ ಹೆಂಗೆ ಹೋದ ಸಾಲು ಗಾಡಿಗಳು. ನಮ್ಮ ಗಾಡಿ ಹೆಸರು ತಗೊಂಡಲ್ಲಿ ಟೈಗರ್ 3 ಮಾಡಿ. ಟೈಗರ್ 3 ಎಲ್ಲ ಗಲೀಜಾಗ್ಬಿಡದೆ. ಪಂಡ್ರಾಪುರ ಮೇಲೆ ಗಾಡಿಗಳು ಬಿಡ್ತಾ ಇಲ್ಲ, ಏನಿಗೆ ಅಂತ ಗೊತ್ತಿಲ್ಲ. ನೋಡಿ ಎಲ್ಲ ಸೈಡ್ ಹಾಕೋಣ ಗಾಡಿಗಳು. ವಿಷಯ ಏನಂದರೆ ನಾವು ಈಗ ಸೀದಾ ಹೋಗ್ಬೇಕು ಸೋಲಾಪುರ ಹೈವೇ ಮೇಲೆ. ಅಯ್ಯೋ ನೋಡಿ ಏನು ಅದೊಂದು ನಮಗೊಂದು ಅದು ಗುಜರಾತಿ ಭಾಷೆ ಅರ್ಥ ಆಯ್ತಲ್ಲ. ಒಂದು ಗಾಡಿಯಲ್ಲಿ ಓವರ್ಲೋಡ್ ಇದೆ, ಗಂಟ ಮಾಡಿಸ್ಬೇಕು. ನಮ್ಮದು ಇದು ಅವೇಜ್ 3 ಗಾಡಿಯಲ್ಲಿ, ಇದು ಏನದು ಟೈಗರ್ 3 ಗಾಡಿಯಲ್ಲಿ ಸ್ವಲ್ಪ ತೂಕ ಜಾಸ್ತಿ ಬಂದ್ಬಿಟ್ಟೈತೆ, ಒಂದು 200 kg. ಇವಾಗ ಬಿಜಾಪುರ ಹೈವಿಗೆ ಲೆಫ್ಟ್ ಅಂತ ಇದ್ದೀವಿ ಸೊಲ್ಲಾಪುರಿಂದ. ಅನ್ನೋರು ಗೇಮ್ ಮಾಡ್ಕೊಂಡು ಮಲ್ಗೋರೆ. ಇಲ್ಲ ಮಗ ಮುಂದೆ ಮನೆ ಬರ್ಬೇಕಾರೆ ಜುನೇದಣ್ಣ ಫ್ಲೇವರ್ ಮೇಲೆ ಬಂದು ಹಂಗೆ ಬಂದ್ಬಿಟ್ಟವ್ರೆ. ನಾನು ಹೇಳಿದೆ ಲೆಫ್ಟಾಗ ಅಂತ, ಫ್ಲೇವರ್ ಮೇಲೆ ಬಂದವ್ರೆ. ನಾನು ಕೈಫು ನಮ್ಮ ಪ್ರತಾಪಣ್ಣ ಬರ್ತಾಯಿದ್ದೋ. ಬಿಜಾಪುರ ಬಿಟ್ಟ ಮೇಲೆ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ. ನಂದು ನಮ್ಮ ವಯಸ್ ಗಾಡಿ ಮತ್ತು ನಮ್ಮ ತಂಜಿಮ್ ಗಾಡಿ. ಓಯ್ ಬನ್ರಿ. ಇವ್ರದ್ದು ನೆನ್ಮಂಗ್ಲ ಅನ್ಲೋಡು, ನಮ್ಮದು ಬೆಂಗಳೂರು, ಅವ್ರದ್ದು ಕೋಲಾರ. ಎಲ್ಲ ಚೆನ್ನಾಗಿದ್ದೀವಿ. ಊಟ ಮಾಡಿ ಮಲಿಕೊಂಬಿಟ್ಟು ಹೊಸ್ಪೇಟೆದಾಗ ಓಡಿಸ್ಕೊಳೋಣ, ಓಡಿಸ್ಕೊಡ್ಲಿ ಅಲ್ವಾ. ಇವರು ಈಗ ಟೈಮ್ ಬಂದು 5:30. ಈಗ ದುರ್ಗ ಹತ್ರ ಬಂದಿದ್ದೀವಿ. ಈಗ ನಾನು ಗಾಡಿ ಓಡಿಸ್ತೀನಿ, ನಮ್ಮ ಪ್ರತಾಪಣ್ಣ ಮಲ್ಕೊಂತಾನೆ. ನಮ್ಮ ಪ್ರತಾಪಣ್ಣ ಎಲ್ಲಿ ಸೊಲ್ಲಾಪುರಿಂದ ಅವನೇ ಓಡಿಸ್ಕೊಂಡು ಬಂದಿದ್ದು. The next day. ಗೋವಾ ಬಸ್ ಅವರು ಚೆನ್ನಾಗಿ ಮಾಡ್ಕೊಂಡು ಇದ್ದಾರೆ ನೋಡಿ. ಗೋವಾ ರಿಸರ್ವೇಷನ್ ಬಸ್ಸು. ಗುರು ಇಲ್ಲೇ ನೆನ್ಮಂಗ್ಲ ಟೋಲ್ ಹತ್ರ ನಾಷ್ಟ ಮಾಡ್ಕೊಂಡು. ಈಗ ನೋ ಎಂಟರ್ ಟೈಮ್ ಅಲ್ವಾ, ಅದಕ್ಕೆ ಗುರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಒಂದೇ ದಿವಸ ತಿಳ್ಕೊಂಡಿಲ್ಲ, ಆಗಲೇ ಟಿ ವಿ ಬರೋರು ಅಂತೆ. ಮಾತಾಡ್ಸ್ಕೊಂಡು ಹೋಗ್ತಾ ಹಿಂಗೆ ಗುರು ಹಾಕೊಂಡೆ. ಇವ್ರೇನಂದರೆ 100 ರೂಪಾಯಿ ಇಸ್ಕೊಂತಾರೆ ಎಂಟ್ರಿ ಅಂತ. ಎಂಟ್ರಿ ಇಸ್ಕೊಂಡು ಗೊರಗೊಂಡೆ ಪಾಳ್ಯ ರೈಟ್ ನಾನು ಹೋಗ್ಬೋದು ಜನರಲ್ ಕ್ರಾಸ್ ಮೇಲೆ. ನೋಡೋಣ ಬನ್ನಿ ಹೋಗೋಣ. ಪೊಲೀಸರು ಏನೇನ್ಕೋ ಫೈಲ್ ಹಾಕ್ತಾರೆ ಫೈನು ನೋಡಿ. ಹಳ್ಳಗುಂಡಿ ಮಾತ್ರ ಮುಚ್ಚಲ್ಲ. ಟ್ಯಾಕ್ಸು ಕರೆಕ್ಟಾಗಿ ಎಲ್ಲ ಕಟ್ತೀವಿ ನೋಡಿ. ಅಲ್ಲಿ ಪಾಯಿಂಟಿಗೆ ಬಂದೆ. ಇದೇ ಪಾಯಿಂಟ್ ಇದೆ ನೋಡಿ, ಅಪಾರ್ಟ್ಮೆಂಟು ಬಿಲ್ಡಿಂಗ್ ಇದೆ. ಇಲ್ಲಿ ರಿವರ್ಸ್ ಹೊಡಿಬೇಕಂತೆ, ಹೆಂಗೆ ಹೊಡಿಯೋದು ಗೊತ್ತಿಲ್ಲ ಗುರು. ಫೈನಲ್ಲಿ ಗಾಡಿ ಖಾಲಿ ಮಾಡಕ್ಕೆ ಬಿಟ್ಟಿದ್ದೀನಿ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಖಾಲಿ ಮಾಡೋಕ್ಕೆ 2 ಅವರ್ ಆಯ್ತದಂತೆ. ಟೈಮ್ ಬಂದು 11 ಗಂಟೆ. ನಮ್ಮ ಅಣ್ಣ ಬಂದಿದ್ರು, ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ಒಂದು ಗಾಡಿ ಬುಕ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಗುರು. ಓನಾ ಅದೊಂದು ಗಾಡಿ ಬುಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಗುರು. ಫೈನಲಿ ಗಾಡಿ ಖಾಲಿ ಆಯಿತು. ಈಗ ದಾಸಪೇಟೆ ಹೋಗ್ತಾಯಿನಿ ಶೋರೂಮ್ ಹತ್ರ. ಆ್ಯಡ್ಬ್ಲೂ ಬೇರೆ ಖಾಲಿ ಆಗೈತೆ. ಆ್ಯಡ್ಬ್ಲೂ ಹಾಕ್ಸ್ಕೊಂಡು ಮತ್ತು ಒಂದು ಬಾಕೆಟ್ ಆ್ಯಡ್ಬ್ಲೂ ತೊಗೊಂಡು ನಮ್ಮ ಪ್ರತಾಪಣ್ಣನ ಗಾಡಿ ಕೊಟ್ಟು ಕಳಿಸ್ತೀನಿ. ಎಲ್ಲಿಗೆ ಅಂದರೆ ಇದಕ್ಕೆ ಕೋಲಾರ್ಗೆ. ಮತ್ತು ನೆಕ್ಸ್ಟ್ ನಾಳೆಗೆ ರಿಟರ್ನ್ ಲೋಡ್ ಇದೆ, ಅದಕ್ಕೋಸ್ಕರ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.